ಈರುಳ್ಳಿ, ಹಸಿಮೆಣಸಿನಕಾಯಿ, ಕ್ಯಾರೆಟ್ ಕಟ್ ಮಾಡೋಣ ಬನ್ನಿ. ಕ್ಯಾರೆಟ್ ತುರಿದುಕೊಳ್ಳಬೇಕಾಗುತ್ತೆ. ಬನ್ನಿ ತುರಿದುಕೊಳ್ಳೋಣ. ಶಾವಿಗೆ ಬಾತು ಮಾಡುವುದಕ್ಕೆ ಸಾಮಗ್ರಿಗಳು ಏನೇನು ಬೇಕು ಬನ್ನಿ. ತುರಿದ ಕ್ಯಾರೆಟ್, ಸ್ವಲ್ಪ ಸಾಸಿವೆ, ಜೀರಿಗೆ ಸ್ವಲ್ಪ ಆಗ್ಬೋದು, ಹಾಕದೇ ಇರಬಹುದು, ಸ್ವಲ್ಪ ನಿಂಬೆ ಹುಳಿ, ಕರಿಬೇವು, ಕಟ್ಟು ಮಾಡಿದ ಹಸಿಮೆಣಸಿನಕಾಯಿ, ಕಟ್ಟು ಮಾಡಿದ ಈರುಳ್ಳಿ ಹಾಗೂ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಶೇಂಗಾ ಹಾಗೂ ಶಾವಿಗೆ, ಸ್ವಲ್ಪ ಎಣ್ಣೆ. ಇವಷ್ಟು ಶಾವಿಗೆ ಬಾತ್ ಮಾಡುವುದಕ್ಕೆ ಇವೆಲ್ಲ ಬೇಕಾಗುತ್ತೆ. ಬನ್ನಿ ಮಾಡೋಣ. ಬೀನ್ಸ್, ಎಣ್ಣೆಯಲ್ಲಿ ಕೊರೆದಿರುವಂತಹ ಬೀನ್ಸ್. ಈಗ ಬನ್ನಿ ಸಾಸಿವೆಯನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಬನ್ನಿ ಶುರು ಮಾಡೋಣ. ಮೊದಲು ಒಲೆಯನ್ನು ಆನ್ ಮಾಡಿಕೊಂಡು ನಂತರ ಬಾಣಲೆಗೆ ಎಣ್ಣೆಯನ್ನು ಹಾಕಬೇಕಾಗುತ್ತೆ. ಬಾಣಲೆಗೆ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಶಾವಿಗೆಯನ್ನು ಹುರಿದುಕೊಳ್ಳಬೇಕಾಗುತ್ತೆ. ನೋಡಿ, ಈ ತರ ಶಾವಿಗೆಯನ್ನು ಹುರಿದುಕೊಳ್ಳಬೇಕಾಗುತ್ತೆ ಎಣ್ಣೆಯಲ್ಲಿ. ಕಂದು ಬಣ್ಣ ಬರುವ ಹಾಗೆ ಚೆನ್ನಾಗಿ ಹುರಿದುಕೊಳ್ಳಬೇಕಾಗುತ್ತೆ. ನಂತರ ಒಂದು ಪಾತ್ರೆಯನ್ನು ಇಟ್ಟು ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕಾಗುತ್ತೆ. ಚೆನ್ನಾಗಿ ಕಾಯಬೇಕಾಗುತ್ತೆ. ಎಣ್ಣೆಯು ಚೆನ್ನಾಗಿ ಕಾದಿದೆ. ಬನ್ನಿ, ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ ಸ್ವಲ್ಪ, ಕಡಲೆಬೇಳೆ, ಶೇಂಗಾ ಬೀಜ, ಕಡಲೆಬೇಳೆ, ಶೇಂಗಾ ಬೀಜ ಹಾಗೂ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಚೆನ್ನಾಗಿ ಒಗ್ಗರಣೆ ಮಾಡಿಕೊಳ್ಳಬೇಕಾಗುತ್ತೆ. ಬನ್ನಿ ಮಾಡಿಕೊಳ್ಳೋಣ. ಈ ಥರ ಮಾಡಿಕೊಳ್ಳಬೇಕಾಗುತ್ತೆ. ನಿಮಿಷದವರೆಗೆ ಈ ಥರ ಚೆನ್ನಾಗಿ ಬೇಯಿಸಿಕೊಳ್ಳಬೇಕಾಗುತ್ತೆ. ಕರಿಬೇವು, ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಹಸಿಮೆಣಸಿನಕಾಯಿ, ಚಿಕ್ಕದಾಗಿ ಕಟ್ ಮಾಡಿರುವಂತಹ ಹೆಚ್ಚಿಕೊಂಡಿರುವಂತಹ ಈರುಳ್ಳಿ ಹಾಗೂ ಬೀನ್ಸ್, ಬೇಯಿಸಿಕೊಂಡಿರುವಂತಹ ಬೀನ್ಸ್. ನಂತರ ಸ್ವಲ್ಪ ಹೆಚ್ಚಿಕೊಂಡಿರುವಂತಹ ಕ್ಯಾರೆಟ್. ಈ ಥರ ಎಲ್ಲವನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕಾಗುತ್ತೆ. ಮಾಡಿಕೊಳ್ಳೋಣ ಬನ್ನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ ಬನ್ನಿ. ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ.
ಈಗ ಸ್ವಲ್ಪ ಅರಿಶಿಣವನ್ನು ಹಾಕಿಕೊಳ್ಳಬೇಕಾಗುತ್ತೆ. ಅರಿಶಿಣ ಪುಡಿ, ನೋಡಿ 2 ಗ್ಲಾಸ್ ಈ ಚಂಬಿಗೆ ಹಾಕಿಕೊಂಡಿದ್ದೇನೆ. ಈಗ ಇದಕ್ಕೆ ಹಾಕೋಣ ಬನ್ನಿ. ಸ್ವಲ್ಪ ಕುದಿಯಲು ಬಿಡಿ. ಹೆಸರು ಚೆನ್ನಾಗಿ ಕುದ್ತಾ ಇದೆ ನೋಡಿ, ಈ ಥರ ಕುದಿಸಿಕೊಳ್ಳಬೇಕಾಗುತ್ತೆ. ಚೆನ್ನಾಗಿ ಕುದ್ದಿದೆ. ಈಗ ಹುರಿದುಕೊಂಡ ಶಾವಿಗೆಯನ್ನು ಇದರಲ್ಲಿ ಹಾಕಬೇಕಾಗುತ್ತೆ. ಹುರಿದುಕೊಂಡಿರುವಂತಹ ಶಾವಿಗೆಯನ್ನು ಹಾಕಿ ಸ್ವಲ್ಪ 5-7 ನಿಮಿಷದವರೆಗೆ ಚೆನ್ನಾಗಿ ಕುದಿಯಲು ಬಿಡಬೇಕು. ಬನ್ನಿ ನೋಡಿ, ಎಣ್ಣೆಯಲ್ಲಿ ಹುರಿದುಕೊಂಡಿರುವಂತಹ ಶಾವಿಗೆ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕಾಗುತ್ತೆ. ಐದು 7 ನಿಮಿಷದವರೆಗೆ ಚೆನ್ನಾಗಿ ಕುದಿಯಲು ಬಿಡಿ. ಮುಚ್ಚಬೇಕಾಗುತ್ತೆ ಪ್ಲೇಟ್. ನೋಡಿ ಸ್ನೇಹಿತರೆ, ನಿಂಬೆ ರಸ ಸ್ವಲ್ಪವನ್ನು ಹಾಕಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು. ನಂತರ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿದೆ ಶಾವಿಗೆ ಬಾತ್. ಬನ್ನಿ ಸವಿಯೋಣ. ತುಂಬ ರುಚಿಯಾದಂತಹ ಶಾವಿಗೆ ಬನ್ನಿ ಸ್ನೇಹಿತರೆ. ನೋಡಿ ಶಾವಿಗೆ ಬಾತ್, ರುಚಿಯಾಗಿರುವಂತಹ ಶಾವಿಗೆ ಬಾತ್ ಸವಿಯೋಣ ಬನ್ನಿ ಮತ್ತೊಮ್ಮೆ. ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ.